ರೇಣುಕಾಸ್ವಾಮಿ ಕೊಲೆಗಡುಕರು ಇವರ ಬೆನ್ನು ಬಿದ್ದಂತಹ ಅಧಿಕಾರಿಗಳ ತಂಡ ಈಗ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನ ಡ್ರಿಲ್ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಅದರಲ್ಲೂ ಕೂಡ ವಿನಯ್, ಆರೋಪಿ ವಿನಯ್ನನ್ನ ಸ್ಥಳ ಮಹಜರಿಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ವಿನಯ್ ಮುಂದೆ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಸ್ಟೋನಿ ಬ್ರೂಕ್ ಪಬ್ ಮಾಲೀಕನ ಮುಂದೆ ಮಹಜರು ಮಾಡ್ತಾ ಇದ್ದಾರೆ. ಪಟ್ಟಣಗೆರೆಯ ಶೆಡ್ನಲ್ಲಿ ವಿನಯ್ ಮುಂದೆ ಮಹಜರು, ಸ್ಟೋನಿ ಬ್ರೂಕ್ ಪಬ್ ಮಾಲೀಕನ ಮುಂದೆ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ವಿನಯ್ ಕೂಡ ಈ ಪ್ರಕರಣದ ಆರೋಪಿ, ಈತನೂ ಕೂಡ ಈ ಪ್ರಕರಣದ ಆರೋಪಿ. ದರ್ಶನ್ಗೆ ಆತ್ಮೀಯನಾಗಿದ್ದಂತಹ ವಿನಯ್ ಸ್ಟೋನಿ ಬ್ರೂಕ್ ಪಬ್ ಮಾಲೀಕ, ಈತನ ಮುಂದೆ ಈಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದಂಗೆ ಈತನ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಇತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಈತನನ್ನ ಈಗ ಶೆಡ್ಗೆ ಕರ್ಕೊಂಡು ಬಂದು, ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದು ಆತನ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಕೊಲೆ ನಡೆದಂಥ ಸಮಯದಲ್ಲಿ ಈತ ಕೂಡ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಪೊಲೀಸರಿಗೆ. ಹಾಗಾಗಿ ವಿನಯ್ನನ್ನ ಈಗ ಪಟ್ಟಣಗೆರೆಯ ಶೆಡ್ನಲ್ಲಿ ಮಹಜರಿಗೆ ಕರ್ಕೊಂಡು ಬಂದು ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟೂ ಆರೋಪಿಗಳೇನಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಏನು ಮತ್ತು ಅವರು ಹೇಗೆ ಈ ಕೊಲೆಯಲ್ಲಿ ಭಾಗಿಯಾಗಿದ್ರು, ಹೇಗೆಲ್ಲ ಅವರು ದರ್ಶನ್ ಜೊತೆಯಲ್ಲಿ ಸಂಪರ್ಕ ಮಾಡಿದ್ರು ಮತ್ತು ಅವ್ರು ಬಂದಿದ್ದು ಹೋಗಿದ್ದು ಎಲ್ಲವೂ ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಸದ್ಯ ಪೊಲೀಸರು ಅದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಮಹಜರು ಪ್ರಕ್ರಿಯೆ ಈಗ ವಿನಯ್ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ, ವಿನಯ್ನನ್ನ ಶೆಡ್ನಲ್ಲಿ ಮಹಜರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ವಿವರ ಇದೆ, ಈ ಹೊತ್ತಿಗೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ಈಗ ಶೆಡ್ನಲ್ಲಿ? ನಾಗರಾಜ್, ರಂಜಿತ್, ಈಗಷ್ಟೇ ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಏನು ವಿನಯ್ದು ಒಂದು ಮಹಜರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಅಲ್ಲೇ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ಮಾಡಿದವರಲ್ಲಿ ಪ್ರಮುಖವಾಗಿ ವಿನಯ್ ಸಹ ಅಲ್ಲೇ ಮಾಡಿದ್ದ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಆತನಿಂದ ಮತ್ತಷ್ಟು ಏನು ಆತ ಬಳಸಿದ್ದಂಥ ವಸ್ತುಗಳನ್ನು ರಿಕವರ್ ಮಾಡುವ ಸಲುವಾಗಿ ಒಂದು ಮಹಜರು ಪ್ರಕ್ರಿಯೆಗೆ ಕದ್ಕೊಂಡು ಹೋಗಿದ್ರು. ಅಲ್ಲದೆ ಮತ್ತೊಂದು ಕಡೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಹತ್ರ ಏನು ಆರೋಪಿಗಳನ್ನೆಲ್ಲ ಕಸ್ಟಡಿಗೆ ತೆಗೆದುಕೊಂಡೋಗಿ ಮತ್ತೆ ಇವತ್ತು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರತಕ್ಕಂಥದ್ರಿಂದ ಆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಮಂಗಳವಾರ ಸಂಜೆ 13 ಜನ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆ 13 ಜನ ಆರೋಪಿಗಳನ್ನು ಇವತ್ತು ಸಹ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥದ್ದು. ಇದರಲ್ಲಿ ಕೆಲವರ ಪಾತ್ರ ಬಹಳ ಇನ್ನೂ ಸಾಕಷ್ಟು ಕಾನ್ಸ್ಪಿರಸಿ ಇರೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಆರೋಪಿಗಳನ್ನು ಮತ್ತೆ ಹೆಚ್ಚಿನ ಕಸ್ಟಡಿಗೆ ಪಡೆದುಕೊಳ್ಬೇಕು. ಯಾಕಂತಂದರೆ ನಾಳೆ ರಜಾದಿನ ಆಗಿರೋದ್ರಿಂದ ನಾಳೆಗೆ ಕಸ್ಟಡಿ ಎಂಡಾದರೆ ನ್ಯಾಯಾಧೀಶರ ಮನೆಯಲ್ಲೇ ಹಾಜರುಪಡಿಸಬೇಕಾಗುತ್ತೆ. ಆದರೆ ಮನೆಯಲ್ಲಿ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಅವರನ್ನು ಓಪನ್ ಕೋರ್ಟಲ್ಲಿ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಈಗಾಗಲೇ ರಿಮೈಂಡ್ ಅರ್ಜಿಯನ್ನು ಸಹ ಪೊಲೀಸ್ ಇಲಾಖೆ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ತನಿಖಾಧಿಕಾರಿಗಳು. ಒಟ್ಟಾರೆಯಾಗಿ ಇನ್ನು ಕೆಲ ಹೊತ್ತಿನಲ್ಲೇ ಈ ಒಂದು ಏನು ಸೋಮವಾರ ಹಾಜರುಪಡಿಸಿದ್ದಂಥ ಅಷ್ಟು ಆರೋಪಿಗಳನ್ನು ಕರೆದುಕೊಂಡು ಮೊದಲಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿ ನಂತರ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂಥದ್ದು. ರಂಜಿತ್. ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.